ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿವಸ ಆದಮೇಲೆ ನಾನು ಒಂದು ಡೈಲಿ ವ್ಲಾಗ್ನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ನಾನೇನು ವೀಡಿಯೋಸ್ ಏನೂ ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ಇದು ಬಂದು ಶುಕ್ರವಾರ ನಾವು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಹಾಗೆ ಒಂದು ಕೆಲಸ ಕೂಡ ಇತ್ತು, ಅದು ಮುಂದೆ ಹಂಗೆ ಹೇಳ್ತೀನಿ ಏನು ಅಂತ. ಅದಕ್ಕಿಂತ ಮುಂಚೆ ನಾವು ಫಸ್ಟು ಮನೆ ದೇವರು ಅಂದರೆ ಆಂಜನೇಯ ಸ್ವಾಮಿ ಗೊಳ್ಳಳ್ಳಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ವಾಪಸ್ ಬಂದ್ವಿ. ಅಲ್ಲೆಲ್ಲ ಕೋತಿಗಳೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ವು, ಅದನ್ನು ಕೂಡ ಹಾಗೆ ಕ್ಯಾಪ್ಚರ್ ಮಾಡಿದ್ದೆ. ಅಲ್ಲಿಂದ ಮುಂದಕ್ಕೆ ಬಂದರೆ ನಮ್ಮ ಹಸ್ಬೆಂಡ್ ಮನೆ ದೇವರಾದಂಥ ಹೆಣ್ಣು ದೇವರು, ಅಲ್ಲೂ ಕೂಡ ಹೋಗಿದ್ವಿ. ಶುಕ್ರವಾರ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಮ್ಮನವರಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರು. ನನಗೆ ಸಖತ್ ಇಷ್ಟ ಆಯಿತು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೆ. ಪ್ರತಿ ಸತಿನೂ ಸ್ವಲ್ಪ ಡಿಫ್ರೆಂಟಾಗಿ ಅಲಂಕಾರನ ಮಾಡ್ತಾರೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡಿದ ತಕ್ಷಣ ಒಂಥರ ಕಣ್ಣು ತುಂಬಿ ಬಂತು ಅಂತಲೇ ಹೇಳ್ಬೋದು. ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ವಾಪಸ್ಸು ನಾವು ಹೊರಟು ಎಲ್ಲಿಗಪ್ಪ ಅಂತ ಅಂದರೆ, ಸಡನ್ನಾಗಿ ನಾನು ಮೇಕಪ್ ಜಾಯ್ನ್ ಆಗಿದ್ದೆ. ನಿಮಗೆ ಗೊತ್ತಿದೆ, ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೆ, ಪ್ರೊಫೆಷ್ನಲ್ ಮೇಕಪ್ಗೆ ಜಾಯ್ನ್ ಆಗಿದ್ದೆ. ಆದರೆ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ನನಗೆ ಯಾಕೋ ಮನಸ್ಸು ಸರಿ ಇರಲಿಲ್ಲ. ಯಾಕೋ ಹಿಂದೆ ಇಟ್ಟು ಓದೋ ಥರ ಅನ್ನಿಸ್ತಾ ಇತ್ತು. ಅಂದರೆ ಒಂದು ಹೆಜ್ಜೆ ಹಿಂದೆ ಇಕ್ಕೋ ಥರ, ಮುಂದಕ್ಕೆ ಹೋಗು ಮಾಡು ಅಂತಲೇ ಅನ್ನಿಸ್ತಾ ಇರಲಿಲ್ಲ, ಯಾಕೋ ಗೊತ್ತಿಲ್ಲ. ಆಮೇಲೆ ತಿರ್ಗಾ ನಾನು ಏನಂತ ಅಂದರೆ, ತಿರ್ಗಾ ಪೂಜಾ ಅವರ ಮೇಕಪ್ ಅಕಾಡೆಮಿದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳು ನೋಡಿದೆ. ಒಂದು ಸತಿ ಇಲ್ಲಿ ಕೇಳ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಇವರು ಕೂಡ ಯೂಟ್ಯೂಬರು, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಅವ್ರದ್ದು ಪೇಜ್ ಇದೆ. ಹಾಗೆ ಅವರು ಮೇಕಪ್ಪು ಹೊಸ್ದಾಗಿ ಪ್ರೊಫೆಷ್ನಲ್ ಕೋರ್ಸ್ನು ಕೂಡ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಬ್ಯಾಚ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದಾರೆ. ಇದು 2ನೇ ಬ್ಯಾಚ್ಗೆ ಅವರು ತೊಗೊಳ್ತಾ ಇದ್ದಾರೆ. ಹಾಗಾಗಿ ಕೇಳ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿ ಕೆಲವೊಂದಿಷ್ಟು ಮಾತುಕತೆ ಎಲ್ಲ ಆಯಿತು. ಆ್ಯಂಡ್ ನನ್ನ ಹೇರ್ ಸ್ಟೈಲ್ ಅಂತೂ ಫುಲ್ಲು ಹಾಳಾಗೋಗಿತ್ತು ಹಿಂದೆಗಡೆ ಅಂತೂ. ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಎಲ್ಲ ಕ್ಲೀನಾಗಿ ನನಗೆ ಏನೇನೆಲ್ಲ ಡೌಟ್ಸ್ ಇತ್ತು ಅದನ್ನೆಲ್ಲ ನಾನು ಅವ್ರ ಹತ್ರನೇ ಕ್ಲಿಯರ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಎಲ್ಲ ಮಾತುಕತೆ ಎಲ್ಲ ಆಗಿ ಓಕೆ ಇನ್ಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ ಕೂಡ ಪೇ ಮಾಡಿಬಿಟ್ಟು ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಏನೇನೆಲ್ಲ ಬೇಕು ಹಣ್ಣು ಹೂವು ಎಲ್ಲ ತೊಗೊಂಡು ಹೊರಟ್ವಿ. ಗೊತ್ತಿಲ್ಲ, ನಾನು ಫಸ್ಟು ಜಾಯ್ನ್ ಆಗಿದ್ನಲ್ವ, ಅಲ್ಲಿ ಏನು ಪ್ರಾಬ್ಲಮ್ ಅಂತ ಏನೂ ಆಗಲಿಲ್ಲ, ಪ್ರಾಬ್ಲಮ್ ಏನಿಲ್ಲ. ಆದರೆ ಸ್ವಲ್ಪ ನನಗೆ ದೂರ ಅನ್ನಿಸ್ತು. ಹಾಗೆ ನನ್ನ ಜೊತೆ ಯಾರೂ ಇಲ್ಲ, ಒಬ್ಬಳೇ. ಈ ಥರ ನನಗೆ ಯಾವ ಥರ ಕಲಿಯೋದು, ಒಬ್ಬಳೇ ಯಾವ ಥರ ಕಲಿಯೋದು. ಅಟ್ಲೀಸ್ಟ್ ಜನ ಅಕ್ಕಪಕ್ಕ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಏನು ನಮಗೆ ಗೊತ್ತಿಲ್ಲದಿರೋದು ಅವ್ರಿಗೆ ಗೊತ್ತಿಲ್ಲ, ನಮ್ಗೆ ಹೆಂಗಾದ್ರೂ ಕಲ್ತ್ಕೊಬೋದು. ಯಾರೂ ಇಲ್ಲ ಒಬ್ಬರೇ ಅಂತ ಅಂದರೆ ಸ್ವಲ್ಪ ನನಗೆ ಹಿಂಜರಿಕೆ ಆಯಿತು ಅಂತಲೇ ಹೇಳ್ಬೋದು. ಹಾಗಾಗಿ ಪೂಜಾ ಅವರ ಅಕಾಡೆಮಿಗೆ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹುಡುಕಿ ಲಾಸ್ಟಿಗೆ ಕುಣಿಗಲಲ್ಲಿರೋದು ಅವ್ರದ್ದು, ಕುಣಿಗಲಲ್ಲಿ ನಾನು ಜಾಯ್ನ್ ಆದೆ. ಅಪ್ಕಮಿಂಗ್ ಡೇಸಲ್ಲಿ ಯಾವ ಥರ ಎಲ್ಲ ಇತ್ತು, ಫಸ್ಟ್ ಡೇ ಕ್ಲಾಸಸ್ ಎಲ್ಲ, ನಾನು ಅದು ಕೂಡ ವೀಡಿಯೋನ ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇಲ್ಲಿಂದ ನಾನು ಶುರು ಮಾಡ್ತಾಯಿದ್ದೀನಿ. ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಎಣ್ಣೆ ಬಾಟ್ಲು ತೊಗೊಂಡೋಗಿದ್ವಲ್ಲ, ಅಲ್ಲಿ ದೀಪ ಅಂಟಿಸಿದ್ದಾರೆ. ಅದಕ್ಕೆ ಹಾಕಿಬಿಟ್ಟು ದೇವ್ರ ದರ್ಶನಕ್ಕೆ ಅಂತ ಹೋದರೆ, ಶುಕ್ರವಾರ ಆಗಿರೋದ್ರಿಂದ ತುಂಬಾ ಜನ ಇದ್ದರು ಅಂತಲೇ ಹೇಳ್ಬೋದು, ಕ್ಯೂವು. ಆದರೂ ಪರವಾಗಿಲ್ಲ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಯಾಕಂದರೆ ನನ್ನ ಮನಸ್ಸೇ ಸರಿ ಇರ್ತಾ ಇರಲಿಲ್ಲ, ಸಣ್ಣ ಪುಟ್ಟದಕ್ಕೆ ಸ್ವಲ್ಪ ಹಿಂದೆ ಜರಿಯೋ ಥರ ಆಗ್ತಾಯಿತ್ತು. ಅದಕ್ಕೆ ದೇವ್ರ ದರ್ಶನ ಮಾಡಿಕೊಂಡು ದೇವ್ರನ್ನೇ ಒಂದು ಸತಿ ಕೇಳಿಬಿಡೋಣ ಅಂತ ಅಂದ್ಕೊಂಡು ದೇವ್ರ ದರ್ಶನಕ್ಕೂ ಕೂಡ ಹೋಗಿ ಅಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು, ನನಗೆ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿ 1000 ಪ್ರಶ್ನೆಗಳಿರುತ್ತೆ, ಚಂಚಲ ಆಗ್ತಾ ಇರ್ತೀನಿ. ಹಾಗೆ ಇದು ಮಾಡಿದ್ರೆ ಸರಿನಾ, ಅದು ಮಾಡಿದ್ರೆ ಸರಿನಾ ಅಂತ ಅನಿಸ್ತಾ ಇರುತ್ತೆ. ಯಾಕೋ ಎಲ್ಲೋ ಎಡವಟ್ಟಾಗ್ತಾ ಇದೆಯಲ್ಲ, ಯಾಕೆ ಈ ಥರ ಆಗ್ತಾಯಿದೆ ಅಂತ ಅನಿಸ್ದಾಗೆಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಹಾಗೆ ಕೆಲವು ಸತಿ ನಮ್ಮ ಮನೇಲಿ ಹಸುಗಳು ಈ ಥರದ್ದೆಲ್ಲ ಇರೋದ್ರಿಂದ ದೃಷ್ಟಿ ಜಾಸ್ತಿ ಆಗುತ್ತೆ. ಮೇಕೆ ಈ ಥರದ್ದೆಲ್ಲ ನಾವು ತಂದು ಸಾಕಿದಾಗ ದೃಷ್ಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕಣ್ಣ ಸ್ವಾಮಿಗೆ ತುಂಬ ಪವರ್ಫುಲ್ಲು. ಹೋಗಿರೋರು ಗೊತ್ತಿರುತ್ತೆ, ಅಲ್ಲಿ ಬರೀ ₹11 ಕಾಣಿಕೆ ಕಟ್ಟಿ ನಮ್ಮ ಹರಕೆನ ಹರಿಸ್ಕೊಂಡ್ರೆ ಸಾಕು, ಅದೆಲ್ಲ ಆಲ್ಮೋಸ್ಟ್ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಜಾಸ್ತಿ ಏನಾದರೂ ಬರ್ತೀವಿ ಅಂದರೆ ವರ್ಷಕ್ಕೆ 2 ಸತಿ 3 ಸತಿ ಆದರೂ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತೀವಿ. ಹಾಗೆ ನನಗಂತೂ ತುಂಬ ಹೊಟ್ಟೆ ಹಸಿವಾಗೋಗ್ಬಿಟ್ಟಿತ್ತು. ನಾವು ಅಲ್ಲಿ ಅಕಾಡೆಮಿಗೆ ಹೋಗಿ ಅಲ್ಲಿ ಮಾತಾಡಿಕೊಂಡು ಬರೋ ಅಷ್ಟೊತ್ತಿಗೆ ನಾಷ್ಟ ಕೂಡ ಮಾಡಿರಲಿಲ್ಲ. ಹೇಗೋ ಪ್ರಸಾದ ಸಿಕ್ಕಿದ ತಕ್ಷಣ ವಾಸನೆಗೇ ಫುಲ್ಲು ಹೊಟ್ಟೆ ಇನ್ನೂ ಜಾಸ್ತಿ ಹಸಿಯೋಕ್ಕೆ ಶುರು ಆಗೋಯಿತು. ಅಲ್ಲೆಲ್ಲ ಪ್ರಸಾದ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಕಳ್ಳೆಪುರಿ ತೊಗೊಳ್ತಾಯಿದ್ರು, ತಗೋ ಅಂತ ಹೇಳಿದೆ. ಹಾಗಾಗಿ ಅದನ್ನು ತೊಗೊಂಡು ಅಲ್ಲಿಂದ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನದಿಂದ ಬ್ಯಾಕ್ ಸೈಡ್ ಒಂದು ಹಳ್ಳಿ ಮರ ಇದೆ, ಅಲ್ಲಿ ಹೋರಿಗಳು ಹಸುಗಳ್ನೆಲ್ಲ ಸಾಕಿದ್ದಾರೆ. ಹಾಗಾಗಿ ಅಲ್ಲೇನೋ ನನ್ನ ಹಸ್ಬೆಂಡ್ ಹೋರಿಗಳನ್ನ ನೋಡಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ನಾನು ಫಸ್ಟ್ ಟೈಮು ಈ ಕಡೆ ಬಂದಿದ್ದು, ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಗೆಲ್ಲ ಈ ಕಡೆ ಏನೂ ಬರ್ತಾ ಇರಲಿಲ್ಲ. ಆದರೆ ಇವತ್ತು ಬಂದರೆ ನೋಡಿದ್ರೆ ಒಂದೊಂದು ಕದರಾಗಿದ್ದಾವೆ.
ಅವ್ರಿಗೆ ಭಯನೇ ಆಗ್ತಾಯಿಲ್ಲ, ಹೋಗಿ ಎಲ್ಲ ಮುಟ್ಟುತ್ತಾ ಇದ್ದಾರೆ, ನನಗೆ ಹಿಂದೆನೇ ಇದ್ದೀನಿ. ಆ ಕೊಂಬುಗಳು ನೋಡಿದ್ರೆ ಸಾಕು ಭಯ ಥರ ಆಗ್ತಾಯಿತ್ತು. ಅದೇ ಹೇಳ್ತಾರಲ್ಲ, ನಾನೊಂದು ಇನ್ಸ್ಟಾಗ್ರಾಮ್ ರೀಲ್ ಕೂಡ ಹಾಕಿದ್ದೆ, ಹಳ್ಳಿಕಾರ್ ವೈಫ್ ಆದರೆ ನಿಮ್ಮ ಫೋಟೋಸ್ ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೆ. ಇದೇ ಒಂದು ಇದರಲ್ಲಿನೇ ತುಂಬ ಜನ ಅದಕ್ಕೂ ಕೂಡ ಲೈಕ್ ಮಾಡಿದ್ದೀರಾ, ಚೆನ್ನಾಗಿದೆ ಅಂತ ಹೇಳಿದ್ದೀರಾ. ಅಲ್ಲೆಲ್ಲ ನೋಡಿಕೊಂಡು ಅವ್ರು ಯಾರೋ ಫ್ರೆಂಡ್ಗೆ ಫೋನ್ ಮಾಡಿ ಮಾತಾಡ್ತಾಯಿದ್ರು. ಸೊ ನಾನು ಕೂಡ ಹಾಗೆ ನಿಮಗೂ ತೋರಿಸ್ದಂಗೆ ಆಗುತ್ತೆ, ಒಂಥರ ನೇಚರು, ಆ ಕಡೆ ಇರೋ ವಾತಾವರಣ ಆ್ಯಂಡ್ ಹಸುಗಳ್ನ ಎಷ್ಟು ಚೆನ್ನಾಗಿ, ಹೋರಿಗಳ್ನ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ನೋಡಿ. ಕಂಬಗಳೆಲ್ಲ ವುಡನ್ನಲ್ಲಿ ಹಾಕ್ತಾರೆ, ಇವ್ರು ನೋಡಿ ಕಲ್ಲಲ್ಲಿ ಬರುತ್ತಲ್ವ ಅದನ್ನು ಹಾಕಿಸಿ ಅವರು ಕಟ್ಟಿದ್ದಾರೆ ಹೋರಿಗಳ್ನ. ತುಂಬ ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡಿದ್ರು, ಅಷ್ಟು ಚೆನ್ನಾಗಿ ಸಾಕಿದ್ದಾರೆ, ಅದನ್ನು ಒಂದೊಂದನ್ನು ಅಷ್ಟು ಚೆನ್ನಾಗಿ ಸಾಕಿದ್ದಾರೆ. ಹಾಗೆ ದೊಡ್ಡ ದೊಡ್ಡ ಹೋರಿಗಳು ಮಾತ್ರ ಅಲ್ಲ, ಕರು ಹೋರಿಗಳ್ನು ಕೂಡ ಅವರು ಅಲ್ಲೇ ಪಕ್ಕದಲ್ಲೇ ಸಾಕಿದ್ದಾರೆ. ಅದನ್ನೆಲ್ಲ ನೋಡಿ ನಿಜ ತುಂಬ ಖುಷಿ ಆಯಿತು. ನಮ್ಮ ಯಜಮಾನ್ರಿಗಂತೂ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಅವರು ಕೂಡ ಅಷ್ಟೇ, ಹೋರಿಗಳನ್ನ ಸಾಕಬೇಕು, ಮಾರಬೇಕು ಅನ್ನೋದು ಅವ್ರಿಗೆ ತುಂಬಾ ಇಷ್ಟ. ಹಾಗಾಗಿ ಕೆಲವು ಸತಿ ಸಿಕ್ಕಿದಾಗ ತಗೊಂಬಂದು ಅವರು ಕೂಡ ಸಾಕಿ ಮಾರ್ತಾರೆ. ಆದರೆ ನಾನು ಯಾವುದೂ ಅದನ್ನು ಶೇರ್ ಮಾಡಿಲ್ಲ, ಯಾಕಂದರೆ ಕೆಲವು ಸತಿ ದೃಷ್ಟಿ ಜಾಸ್ತಿ ಆಗಿಬಿಡುತ್ತೆ. ಯಾಕಂದರೆ ಮನುಷ್ರಿಗಾಗೋದು ಪ್ರಾಣಿಗಳು ತೊಗೊಂಡ್ಬಿಡುತ್ತಂತೆ. ಸೊ ಎಷ್ಟೋ ಸತಿ ಆ ಥರ ಆಗಿದೆ ನಮ್ಮ ಮನೇಲಿ. ಯಾಕಂದರೆ ನಮಗಾಗೋದು ಪ್ರಾಣಿಗಳಿಗಾಗಿ ಅವು ಸತ್ತೋಗಿದೆ, ಏನೋ ಒಂದು ಕಾಯಿಲೆ ಬಂದಿದೆ, ಈ ಥರದ್ದೆಲ್ಲ ಆಗಿದೆ. ಆವಾಗ ಗೊತ್ತಾಗ್ಬಿಡುತ್ತೆ ಯಾರೋ ದೃಷ್ಟಿ ಹಾಕಿದ್ದಾರೆ ಅಂತ, ಆವಾಗಲೇ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನಾವು ಜಾಸ್ತಿ ಎಲ್ಲೂ ತೋರಿಸ್ಕೊಳ್ಳೋದಕ್ಕಾಗಲಿ ಹೇಳ್ಕೊಡೋದಕ್ಕಾಗಲಿ ಹೋಗಲ್ಲ. ಆ್ಯಂಡ್ ಈ ಸೋಷಿಯಲ್ ಮೀಡ್ಯಾದಲ್ಲೂ ಅಷ್ಟೇ, ಕೆಲವು ಸತಿ ಗೊತ್ತಿರೋರು ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತಾರೆ ಅಲ್ವಾ, ಹಾಗಾಗಿ ಅದಕ್ಕೋಸ್ಕರ ನಾನು ಜಾಸ್ತಿ ಏನು ಎಳೆದು ತೋರ್ಸೋದಕ್ಕೆ ಹೋಗಲ್ಲ. ಅಲ್ಲೆಲ್ಲ ನೋಡಿಕೊಂಡು ಮಾತಾಡಿಕೊಂಡು ಕೆಲವೊಂದಿಷ್ಟು ಸಮಯನ ಅಲ್ಲೂ ಕೂಡ ಕಳೆದ್ವಿ. ಯಾಕಂದರೆ ಅಲ್ಲಿ ಸುತ್ತಮುತ್ತ ವಾತಾವರಣ ತುಂಬಾ ಚೆನ್ನಾಗಿದೆ, ಗ್ರೀನ್ ನೇಚರು. ಹಳ್ಳಿ ಕಡೆ ನಿಮಗೆ ಗೊತ್ತಿರುತ್ತೆ, ಹಸು ಕುರಿ ಮೇಕೆ ಎಲ್ಲನೂ ಸಾಕಿರ್ತಾರೆ, ಅದು ನೋಡೋದೇ ಒಂಥರ ಚೆಂದ. ನನಗಂತೂ ಅದು ತುಂಬಾ ಇಷ್ಟ. ಯಾಕಂದರೆ ನಾನು ಹಳ್ಳೀಲಿರೋದ್ರಿಂದ ಅದು ಬೇಜಾರೇ ಆಗೋಲ್ಲ, ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ, ಅದು ಹೊಸ್ದಾಗಿ ನೋಡೋ ಥರನೇ ಅಂತ ಅನಿಸುತ್ತೆ. ಅಲ್ಲಿಂದ ವಾಪಸ್ಸು ನಾವು ಮನೆಗೆ ವಾಪಸ್ ಬಂದ್ವಿ. ರೋಡಲ್ಲಿ ಎಷ್ಟೊತ್ತಾಯಿತು ಅಂದರೆ 1 ಅವರ್ 2 ಅವರೇ ಆಯಿತು ನಾವು ಬರೋ ಅಷ್ಟೊತ್ತಿಗೆ. ಅಲ್ಲಿಂದ ನಾವು ನೆನ್ಮಂಗ್ಲಕ್ಕೆ ಹೋದ್ವಿ. ಕೆಲವೊಂದಿಷ್ಟು ಸಣ್ಣ ಪುಟ್ಟ ಐಟಮ್ಸ್ಗಳನ್ನೆಲ್ಲ ತೊಗೊಬೇಕಾಯಿತು. ಹಾಗೆ ಮಾಂಗಲ್ಯ ಚೈನ್ ಬಗ್ಗೆ ಕೇಳ್ತಾ ಇದ್ರಲ್ಲ, ಮಾಂಗಲ್ಯ ಚೈನು ಕೂಡ ಹೋಗಿದ ತಕ್ಷಣ ಡಿಸಪಾಯಿಂಟ್ ಆಯಿತು. ನನಗಂತೂ ತುಂಬಾ ಬೇಜಾರಾಗೋಯಿತು ಅದನ್ನು ನೋಡಿ. ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನನಗೆ ಕೆಲವೊಂದಿಷ್ಟು ಟಾಪ್ಗಳು, ಆಮೇಲೆ ಕ್ಲಾಸ್ಗೆ ಹೋಗೋದ್ರಿಂದ ಬ್ಯಾಗ್ ಎಲ್ಲ ಬೇಕಾಗಿತ್ತು, ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದಿದ್ದ ತಕ್ಷಣ ಪ್ರವೀಣವ್ರು ಹಸುಗಳ್ನೆಲ್ಲ ಕಟ್ಟಿ ಹಾಕಿದ್ರು, ಅವಕ್ಕೂ ಕೂಡ ಮೇವೆಲ್ಲ ಹಾಕ್ತಾಯಿದ್ರು. ಸೊ ದೇವಸ್ಥಾನದಿಂದ ಬಂದ ಮೇಲಿಂದ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ಫೋನ್ ಅಲ್ಲೇ ಸ್ವಿಚ್ ಆಫ್ ಆಗೋ ಥರ ಇತ್ತು. ಹಾಗಾಗಿ ನಾನು ವೀಡಿಯೋನೂ ಮಾಡಿಲ್ಲ. ನಾವು ದೇವಸ್ಥಾನದಿಂದ ಬಂದು ನೆನ್ಮಂಗ್ಲಕ್ಕೆ ಹೋಗಿ, ಸೊ ನನ್ನ ಕತ್ತು ಖಾಲಿ ಕಾಣಿಸ್ತಾ ಇದೆ ನೋಡ್ಬೋದು. ತಾಳಿ ಚೈನ್ ಅವರು ಮಾಡಿಕೊಡ್ತೀನಿ ಅಂತ ಹೇಳಿದ್ರಲ್ವ, ತುಂಬಾ ಲೇಟ್ ಮಾಡಿದ್ರು. ಹಾಗೆ ಇವತ್ತು ಹೋಗಿದ್ದಕ್ಕೆ ಅವರು ಕೊಟ್ಟರು. ಹಾಗಾಗಿ ನಾನು ಅದು ಡೂಪ್ಲಿಕೇಟ್ ಹಾಕ್ಕೊಂಡಿದ್ದೆ ಅಲ್ವ, ಅದನ್ನು ತೆಗೆದುಬಿಟ್ಟಿದ್ದೀನಿ. ಸೊ ಒರಿಜಿನಲ್ ಕೊಟ್ಟಿದ್ದಾರೆ, ಅದನ್ನು ತಾಳಿಯೆಲ್ಲ ಸುತ್ತಿಸ್ಬಿಟ್ಟು ಕೊಟ್ಟಿದ್ದಾರೆ. ಇವಾಗ ಅದನ್ನು ದೇವ್ರ ಮುಂದೆ ಇಟ್ಟಿದ್ದೀನಿ. ಇವಾಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ರೆಡಿಯಾಗಿ ಪೂಜೆ ಮಾಡಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ವಿಡಿಯೋನೂ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಆದರೆ ಏನು ಅಂತಾರಲ್ಲ, ಏನೋ ಆಗಿ ಇನ್ನೇನೋ ಆಗೋಯಿತು. ಪರವಾಗಿಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೇ. ಎಲ್ಲೆಲ್ಲಿ ಯಾವ್ಯಾವ ದಾರಿ ಸಿಗುತ್ತೋ ದೇವ್ರಿಗೆ ಗೊತ್ತು, ಯಾವ ದಾರಿಯಲ್ಲಿ ಇವಳು ಹೋಗಬೇಕು, ಏನು ಮಾಡಬೇಕು ಅನ್ನೋದು. ಸೊ ಅಲ್ಲಿಂದ ಬಂದಿದ್ದ ತಕ್ಷಣ ಎಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ಒಂದೊಂದೇ ಇಟ್ಟು, ಅಲ್ಲಿ ತಟ್ಟೆ ಕಲಶ ಇದೆ ಅಲ್ವಾ, ಅದ್ರ ಮುಂದೆ ಇಟ್ಟಿದ್ದೀನಿ. ಪೂಜೆ ಮಾಡಿಬಿಟ್ಟು ಹಾಕ್ಕೊಳ್ಳೋಣ ಒಂದೇ ಸತಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಆಮೇಲೆ ನಾನು ತೋರಿಸ್ತೀನಿ ಅದು ಯಾವ ಥರ ಡಿಸೈನ್ ಇದೆ ಅಂತೆಲ್ಲ ಕೇಳ್ತಾಯಿದ್ರಿ. ಹೊಸ ಚೈನ್ ಯಾವ ಥರ ಡಿಸೈನ್ ಮಾಡಿಸಿದ್ರಿ, ಯಾವ ಥರ ಡಿಸೈನ್ ಬಂದಿದೆ ಅದನ್ನು ತೋರಿಸಿ ಯಾಕಂತ ಕೇಳ್ತಾಯಿದ್ರಿ. ಹಾಗಾಗಿ ಆ ಡಿಸೈನ್ ತೋರಿಸ್ತೀನಿ. ಹಾಗೆ ಒಂದು ಎಡವಟ್ಟು ಕೂಡ ಅವ್ರು ಮಾಡಿಬಿಟ್ಟಿದ್ದಾರೆ, ಅದೇನು ಎತ್ತ ಅಂತ ಹಾಗೆ ಹೇಳ್ತೀನಿ. ನಾವು ಹೇಳಿದ್ದೇ ಒಂದು, ಅವ್ರು ಮಾಡಿರೋದೇ ಒಂದು. ಅದೊಂಥರ ಡಿಸಪಾಯಿಂಟೇ ಆಯಿತು ಚೈನ್ ಮಾಡಿಸ್ಬೇಕಾದ್ರೆ. ಅವ್ರು ಅಲ್ಲಿ ಗ್ಯಾರಂಟಿ ಕೊಟ್ಟಿದ್ದೆ ಒಂಥರ, ಆ್ಯಂಡ್ ಇಲ್ಲಿಗೆ ಬಂದ ಮೇಲೆ ನಮಗೆ ಕೈಗೆ ಸಿಕ್ಕಿದೆ ಒಂಥರ. ಅದೊಂದು ಬೇಜಾರಾಯಿತು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಓಕೆ, ಏನು ಮಾಡೋಕ್ಕಾಗಲ್ಲ ಅಂದರೆ ನಾವೇನು ಕಳ್ಕೊಳ್ಳೋದೇನು ಇರಲಿಲ್ಲ ಅಷ್ಟೇ. ಅದೇನು ಎತ್ತ ಅಂತ ನಾನು ಹಾಗೆ ಹೇಳ್ತೀನಿ ಬನ್ನಿ. ಹಾಗೆ ಡಿಸೈನ್ ಕೇಳಿದ್ರಿ, ಡಿಸೈನ್ ಕೂಡ ಇದೇ ವ್ಲಾಗಲ್ಲಿ ಹಾಕ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ತುಂಬ ಆಲ್ಮೋಸ್ಟ್ ಎಲ್ಲ ಇದು ಮಾಡಿಸ್ಕೊಂಡಿರ್ತಾರೆ, ಡಿಸೈನ್ ಸ್ವಲ್ಪ ಗಟ್ಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಇದೇ ಥರ ಡಿಸೈನ್ನೇ ಆಲ್ಮೋಸ್ಟ್ ಮಾಡಿರ್ತಾರೆ. ಹಾಗಾಗಿ ಈ ಡಿಸೈನ್ ಗೊತ್ತಿರುತ್ತೆ ಪ್ಯಾಟ್ರನ್ನು, ಆದರೂ ಒಂದು ಸತಿ ಹಾಕಿರ್ತೀನಿ ನಾನು ಡಿಸೈನ್ನ, ನೀವು ನೋಡ್ಕೊಳ್ಬೋದು.
ಪೂಜೆ ಎಲ್ಲ ಆಯಿತು. ಪ್ರವೀಣ್ ಅವರು ಈಚೆ ಹೋಗಿದ್ದಾರೆ, ಫೋನ್ ಮಾಡಿದ್ದೀನಿ, ಬರ್ತಾ ಇದ್ದಾರೆ, ಇಲ್ಲೇ ಅಂಗಡಿ ಹತ್ರ ಇದ್ದಾರೆ. ಪೂಜೆ ಎಲ್ಲ ಮುಗಿಸ್ದೆ. ಇವಾಗ ಅದನ್ನು ಹಾಕಿಸ್ಕೊಬೇಕು. ಅದು ನಾನೇ ಹಾಕ್ಕೊಳ್ಳೋದು, ಅವ್ರ ಕೈಲಿ ಹಾಕ್ಸೋದ ಗೊತ್ತಿಲ್ಲ. ಸೊ ಅವ್ರ ಕೈಲಿ ಹಾಕ್ಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ. ಯಾಕಂದರೆ ಕಿತ್ತೋಗಿದೆ ಅಲ್ವಾ, ಅವರೇ ಹಾಕ್ಲಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ದೀನಿ, ಬರ್ತಾ ಇದ್ದಾರೆ. ಯಾಕೋ ಈ ಸತಿ ಪೂರ್ತಿ ಎಲ್ಲ ಕೆಲಸನೂ ಎಡವಟ್ಟು ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ. ಎಲ್ಲ ಕರೆಕ್ಟಾಗಿ ಹೋಗ್ತದೆ ಅಂದರೆ ಯಾಕೋ ನನ್ನ ಮನಸ್ಸಿಗೆ ಒಂಥರ ಏನೋ ಒಂಥರ ಅನಿಸ್ತಾ ಇರುತ್ತೆ. ಇಲ್ಲ ಬೇಡ ಒಂಥರ ಹೇಳ್ತಾರಲ್ವ, ಒಂದು ಹೆಜ್ಜೆ ಹಿಂದೆ ಇಡೋ ಥರ ಮುಂದಕ್ಕೆ ಹೋಗ್ತಾ ಇರ್ತೀವಿ, ಮನಸ್ಸಿಗೆ ಏನೋ ಅನಿಸ್ಬಿಟ್ಟು ಒಂದು ಹೆಜ್ಜೆ ಹಿಂದೆ ಹೋಗೋ ಥರ ಅಂತ ಅನಿಸ್ತಾ ಇರುತ್ತೆ ನನಗೆ. ಯಾಕೋ ಇವಾಗ ಅದೇ ಥರನೇ ಆಗಿದ್ದು. ಮೇಕಪ್ ನಾನು ಕೋರ್ಸ್ಗೇನೋ ಫಸ್ಟು ಜಾಯಿನ್ ಆಗಿದ್ದೆ ಅಲ್ವಾ, ಅದು ಅದೇ ಥರನೇ ಆಯಿತು. ಸೊ ಲಾಸ್ಟ್ ಸೆಕೆಂಡಲ್ಲಿ ಈ ಥರ ಚೇಂಜಸ್ ಆಯಿತು ಅಂತಲೇ ಹೇಳ್ಬೋದು. ಗೊತ್ತಿಲ್ಲ, ಯಾಕೋ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಅಲ್ಲೇ ನಿಂತ್ಕೊಂಡು ಏನೋ ಒಂಥರ ಎಳೀತಾ ಇರೋ ಥರ, ಏನೋ ಬೇಡ ಅನ್ನೋ ಥರ ಏನೇನೋ ಅಂತ ಅನಿಸೋದು. ಸೊ ಹಾಗಾಗಿ ಅದು ಇದು ಏನೇನೋ ಆಗಿ ಕಾರಣಾಂತರಗಳಿಂದ ಇವಾಗ ತಿರ್ಗಾ ನಾನು ಹೇಳಿದ್ನಲ್ಲ, ಪೂಜಾ ಅವರ ಅಕಾಡೆಮಿಗೆ ನಾನು ಸೇರ್ಕೊಂಡಿದ್ದೀನಿ ಕುಣಿಗಲಲ್ಲಿ. ಇವಾಗ ಕ್ಲಾಸಸ್ಗೆ ಅಲ್ಲಿಂದ ನಾನು ಹೋಗಬೇಕು. ಸೊ ಫಸ್ಟ್ ಡೇ ಕ್ಲಾಸಲ್ಲೇ ಹೇಗಿರುತ್ತೆ ಅಂತ ನಾನು ಖಂಡಿತವಾಗ್ಲೂ ಅದನ್ನೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ. ಅದು ತುಂಬ ಚೆನ್ನಾಗಿ ನನ್ನ ಜೊತೆ ಮಾತಾಡಿದ್ರು ಆ್ಯಂಡ್ ಅವರು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಿದ್ರು. ಅದ್ರ ಬಗ್ಗೆ ನನಗೇನು ಎಷ್ಟು ಗೊತ್ತಿರುತ್ತೋ ಅದಕ್ಕಿಂತ ಅವರು ಬಿಡಿಸಿ ಅರ್ಥ ಆಗೋ ಥರ ಸ್ವಲ್ಪ ಧೈರ್ಯ ಕೊಟ್ಟರು ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಸತಿ ಕನ್ಫ್ಯೂಷನಲ್ಲಿ ನಾವು ಇರ್ತೀವಿ, ಇದು ಓಕೆನಾ ಏನು ಎತ್ತ ಅಂತ ಕನ್ಫ್ಯೂಷನಲ್ಲಿದ್ದಾಗ ಸಡನ್ನಾಗಿ ಏನು ಡಿಸಿಷನ್ ತೊಗೊಬೇಕು ಅಂತಲೇ ಅನಿಸಲ್ಲ ನಮಗೆ. ಹಾಗಾಗಿ ನಾನು ಇವತ್ತು ಅಷ್ಟೇ ಒಂಥರ ಮನಸ್ಸು ಭಯ ಆಗ್ತಾಯಿತ್ತು, ಏನು ಮಾಡೋದು ಎತ್ತ ಅಂತ ಅದೇ ಒಂಥರ ಕನ್ಫ್ಯೂಷನಲ್ಲೇ ನಾನು ಹೋದೆ. ಆ್ಯಂಡ್ ಅವ್ರ ಜೊತೆ ಮಾತಾಡಿದ್ಮೇಲೆ ಸ್ವಲ್ಪ ನನಗೂ ಕೂಡ ಓಕೆ ಅಂತಲೇ ಅನ್ನಿಸ್ತು. ಹಾಗಾಗಿ ಅವರು ಮಂಡೆಯಿಂದನೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಅಂದರು. ನನಗೂ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಇದನ್ನು ಮಾಡೋದೆಲ್ಲ ಬೇಡ, ಮೂವ್ ಆಗಬೇಡೋಣ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದೆ. ಸೊ ಹಾಗಾಗಿ ಆ್ಯಂಡ್ ನೀವೇನೇ ನಿರ್ಧಾರ ತೊಗೋಬೇಕು ಅಂತ ಅಂದರೂ 1000 ಸತಿ ಯೋಚನೆ ಮಾಡಿ, ಅದಂತೂ ನಿಜ. ಆ್ಯಂಡ್ ನಾವು ಹೋಗಿ ತಕ್ಷಣಕ್ಕೆ ಏನೋ ಒಂದು ಮಾಡಿಬಿಡ್ತೀವಿ. ಆದರೆ ಸೊ ಏನಂದರೆ ಯಾರಿಂದನೂ ಇದು ಪ್ರಾಬ್ಲಮ್ ಅಂತಲೇ ಏನು ಹೇಳಲ್ಲ ನಾನು, ಯಾಕಂದರೆ ಅವ್ರ ಸೈಡಿಂದ ಏನೂ ತೊಂದರೆ ಏನೂ ಆಗಿಲ್ಲ. ಪಾಪ ಅವರೇನೂ ಹೇಳಲಿಲ್ಲ ನನಗೆ ಮಾಡಲ್ಲ ಹಾಗೆ ಹೀಗೆ ಅಂತ, ಅವ್ರೇನೂ ಹೇಳಿಲ್ಲ ನಾನು ಫಸ್ಟ್ ಜಾಯಿನ್ ಆಗಿದ್ದಕ್ಕೆ. ಆದರೆ ನನಗೆ ಯಾಕೋ ಮನಸ್ಸು ಗೊತ್ತಿಲ್ಲ, ಟೈಲರಿಂಗ್ ಕ್ಲಾಸ್ ಇನ್ನೇನು ಮುಗಿಸ್ತಾ ಇದ್ದೀನಿ, ಮೇಕಪ್ ಕೋರ್ಸ್ಗೆ ಹೋಗ್ತಾ ಇದ್ದೀನಿ ಅಂದ ತಕ್ಷಣ ಯಾಕೋ ಒಂಥರ ಮನಸ್ಸು ಹಿಂದಕ್ಕೆ ಎಳೀತಾ ಇದೆ. ಆ್ಯಂಡ್ ತುಂಬ ದೂರ ಅಂತಲೂ ಅನ್ನಿಸ್ತು ನನಗೆ. 2-3 ಬಸ್ ಹತ್ತಿ ಇಳಿಬೇಕು, ಹಿಂಗೆ ಸ್ಮಾಲ್ ರೀಸನ್ಸ್ ಅಂತಲೇ ಹೇಳ್ಬೋದು. ಸ್ವಲ್ಪ ಭಯ ಥರ ಅಂತಲೇ ಅನ್ನಿಸ್ತಾ ಇತ್ತು. ಯಾಕೆ ಅಂತ ಗೊತ್ತಿಲ್ಲ, ಮನಸ್ಸು ಯಾಕೋ ಅಲ್ಲೇ ಸ್ಟಾಪ್ ಆಗ್ತಾಯಿದೆ, ಮುಂದಕ್ಕೆ ಹೋಗ್ತಾನೆ ಇಲ್ಲ. ಓಕೆ ನುಗ್ಬಿಡೋಣ ಮಾಡೋಣ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಸೊ ಇವತ್ತಾದರೂ ನಾನು ಏನೋ ಒಂದು ಮನಸ್ಸು ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಹಾಗೆ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಸೊ ಅಲ್ಲಿ ಫಸ್ಟು ಅವರು ಏನೋ ಬೇರೆ ಪ್ಲ್ಯಾನ್ಸ್ ಇದೆ ಅಂತ ಹೇಳಿದ್ದಕ್ಕೆ ಅಲ್ಲಿಗೆ ಹೋಗಿ ಅಲ್ಲಿ ಮಾತಾಡಿಕೊಂಡು ಎಲ್ಲ ಸ್ವಲ್ಪ ಸಮಾಧಾನ ಆಯಿತು. ಅವರು ಮಾತಾಡಿದ್ಮೇಲೆ ಅವ್ರ ಜೊತೆ ಕ್ಲಾರಿಟಿ ನನಗೇನಾದರೂ ಒಂದು ಕ್ಲಾರಿಟಿ ಬರಬೇಕಾಯಿತು. ಹಾಗಾಗಿ ಒಂದು ಕ್ಲಾರಿಟಿ ಬಂದ ಮೇಲೆ ಇವಾಗ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ಸೊ ಇಷ್ಟ ಆಯಿತು. ಇವಾಗ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಸ್ವಲ್ಪ ಪಾಸಿಟಿವ್ ಆಗಿ ಇರೋ ಥರ ಅಂದ್ಕೊಳ್ತಾ ಇದ್ದೀನಿ. ಹೋಪ್ ಹೇಗೆ ಹೋಗುತ್ತೆ ದಿನಗಳು ನೋಡೋಣ, ಹೇಗೆಲ್ಲ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಕಾಲ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ, ಇನ್ನೊಂದ್ಸತಿ ಕಾಲ್ ಮಾಡ್ತೀನಿ. ಹೇಳ್ತಾರಲ್ಲ, ನಾವೇನೋ ಒಂದು ಅಂದ್ಕೊಂಡ್ರೆ ಅದಾಗದೇ ಏನೋ ಒಂದಂತೆ. ನಾನು ತಾಳಿ ಚೈನ್ ಮಾಡಿಕೊಡಿ ಅಂದರೆ ಅವರು ಕೊಳ್ ಚೈನ್ ಥರ ನನಗೆ ಅದನ್ನು ಕೊಟ್ಬಿಟ್ರು, ಅದನ್ನೇ ತಾಳಿ ಅಂತ ಹೇಳ್ಬಿಟ್ಟು. ಆದರೆ ತುಂಬ ಡಿಸಪಾಯಿಂಟ್ ಆಯಿತು. ಅವರು ಹೇಳ್ಬೇಕಾದ್ರೆ ಅವರು ತಾಳಿ ಅಂತ ಹೇಳ್ಬಿಟ್ಟು ಕೊಡಬೇಕಾಗಿತ್ತು, ಅದು ಮಾಡೋರು ಕೊಳ್ ಚೈನ್ ರೀತಿಯಲ್ಲಿ ಮಾಡಿದ್ದಾರೆ, ತುಂಬ ಸಣ್ಣದಾಗಿ. ತಾಳಿ ಹಾಕ್ಸ್ಕೊಳ್ಳೋದು ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ, ಬೇಡಮ್ಮ ನಂಗೆ ನಾಚಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎತ್ಕೊಂಬಂದು ಹಾಕ್ಬಿಟ್ಟು ಹೋಗ್ಬಿಟ್ರು. ದೇವ್ರ ಮುಂದೆ ನಿಂತ್ಕೊಂಡಿದ್ನಲ್ಲ, ಹಾಕ್ಬಿಟ್ಟು ಹೋಗ್ಬಿಟ್ರು. ಅದು ವೀಡಿಯೋ ಕ್ಯಾಪ್ಚರ್ ಮಾಡ್ಲಿಕ್ಕೆ ಬಿಡಲಿಲ್ಲ. ಸೊ ಈ ಥರ ಆ ಡಿಸೈನ್ ನಾನು ಹಾಕ್ತೀನಿ, ಪಕ್ಕದಲ್ಲೂ ಹಾಕಿರ್ತೀನಿ, ಹಾಗೆ ಸಪ್ರೇಟಾಗಿ ಹಾಕಿರ್ತೀನಿ. ಸೊ ಫೈನಲಿ ಚೈನ್ ಬಂದಿದೆ. ಸ್ವಲ್ಪ ಕತ್ತು ಖಾಲಿ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ನೋಡೋದಕ್ಕೆ ಅಲ್ವಾ. ಅವ್ರನ್ನ ವಿಡಿಯೋದಲ್ಲಿ ಮಾತಾಡಿಸಿ ತೋರಿಸಿ ವ್ಲಾಗ್ಸಲ್ಲಿ ಇದನ್ನು ಮಾಡಿ ಅಂತೆಲ್ಲ ಕೇಳ್ತಾ ಇರ್ತೀರ. ಸಖತ್ತು ಅವರು ಶೈ,
ಶೈ ಅನ್ನೋಕ್ಕಿಂತ ಒಂಥರ ಮುಜುಗರ ಥರ ಪಡ್ತಾರೆ. ಹಾಗೆ ಅವ್ರಿಗೆ ಈಚೆಗಡೆ ಕೆಲಸಗಳು ಜಾಸ್ತಿ ಈ ಥರ ನೋಡ್ಬೋದು. ಇವಾಗ ನಾನು ಇದನ್ನು ಕ್ಯಾಪ್ಚರ್ ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಒಂಥರ ಮುಜುಗರ ಪಟ್ಕೊಂಡು ಬೇಡ 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 ಅದನ್ನೆಲ್ಲ ಏನಕ್ಕೆ ಆಗ್ತೀಯಾ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿಬಿಟ್ರು. ಮಾಡಿಸ್ಲೇ ಇಲ್ಲ ವಿಡಿಯೋನ ಅದನ್ನು ಈ ಥರ. ಸೊ ಹಾಗಾಗಿ ಅವ್ರಿಗೆ ತೊಂದರೆ ಕೊಡೋದೇನಕ್ಕೆ, ಹಾಗಾಗಿ ಅವರು ಸ್ವಲ್ಪ ಶೈ ಈ ಥರ ಕ್ಯಾಮ್ರಾ ಈ ಥರದ್ದೆಲ್ಲ ಅಂತ ಅಂದರೆ ಅದಕ್ಕೋಸ್ಕರ ಅಷ್ಟೇ ನಾನು ಜಾಸ್ತಿ ವಿಡಿಯೋಸ್ ಏನು ಮಾಡೋದಕ್ಕೆ ಹೋಗಲ್ಲ. ಆದರೂ ಇವಾಗ ಟ್ರೈ ಮಾಡ್ತಾಯಿದ್ದೀನಿ ವೀಡಿಯೋಸಲ್ಲೆಲ್ಲ ಅವ್ರನ್ನೂ ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೇ ಇದ್ದೀನಿ. ಆ್ಯಂಡ್ ಪರವಾಗಿಲ್ಲ, ಬರ್ತಾರೆ, ಒಂದಲ್ಲ ಒಂದು ದಿವಸ ಆದರೂ ಬರ್ತಾರೆ, ಚೆನ್ನಾಗಿ ಮಾತಾಡ್ಕೊಂಡು ವೀಡಿಯೋದಲ್ಲೂ ಕೂಡ ಚೆನ್ನಾಗಿ ಮಾತಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಆ್ಯಂಡ್ ಫೈನಲಿ ಚೈನ್ ವಿಷಯಕ್ಕೆ ಯಾಕೆ ಅವಾಂತರ ಆಯಿತು ಅಂತ ಹೇಳ್ತೀನಿ. ಏನಾಯಿತು ಅಂತ ಅಂದರೆ, ನಾನು ವ್ಲಾಗಲ್ಲಿ ನಾನು ಹೇಳಿದ್ನಲ್ಲ, ನಾವು ಚೈನ್ ಮಾಡಿಸೋದು ಕೊಟ್ಟಿದ್ದು 26 ಗ್ರಾಮ್ಗೆ. ನಮ್ಮದು ಫಸ್ಟ್ ಇದ್ದಿದ್ದು 23 ಗ್ರಾಮು, ವೇಸ್ಟೇಜು ಅದು 1 ಗ್ರಾಮ್ ಇದನ್ನು ಮಾಡಿಬಿಟ್ಟು 23 ಅಂತ ಹೇಳಿದರು. ಆದರೆ ತಿರ್ಗಾ ನಾವು ಮಾಡ್ಸೋದು ಕೊಟ್ಟಿದ್ದು ಎಕ್ಸ್ಟ್ರಾ 3 ಗ್ರಾಮ್ ಹಾಕಿ 26 ಗ್ರಾಮು ನೀಟಾಗಿ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ. ಅವರು ಸರಿ ಓಕೆ ಅಂತ ಹೇಳ್ಬಿಟ್ಟು ಅದು ಅಮೌಂಟೆಲ್ಲ ಇದು ಮಾಡಿದ್ರು, ಅಡ್ವಾನ್ಸ್ ಕೂಡ ಹಾಕಿಸ್ಕೊಂಡ್ರು, ಎಲ್ಲ ಆಯಿತು. ಅದಾದಮೇಲೆ ಏನು ಮಾಡಿದ್ದಾರೆ ಅಂತ ಅಂದರೆ ಫುಲ್ಲು ಲೇಟ್ ಮಾಡಿದ್ರು. ನಾವು ಟ್ರಿಪ್ಗೆ ಹೋಗೋಕ್ಕಿಂತ ಮುಂಚೆನೇ ಕೊಡ್ತೀವಿ ಅಂತ ಹೇಳಿದರು. ನಾನು ಕೇಳ್ಕೊಂಬಂದಿದ್ದೆ ಕೊಡ್ತೀನಿ ಅಂತ, ಆದರೆ ಅವರು ಡಿಲೇ ಮಾಡಿದ್ರು. ಸರಿ ಓಕೆ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಆ್ಯಂಡ್ ಇವತ್ತು ನಾನು ಹೋಗಿದ್ವಲ್ಲ, ಹೆಂಗೋ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಹಾಗೆ ಬರಬೇಕಾದ್ರೆ ನಾವು ಮಂಗಲ ಚೈನ್ನ ಕೇಳಿದ್ದಕ್ಕೆ ಬಂದಿದೆ ಅಂತ ಅವಾಗಂದರು. ಬಂದಿದೆ ಅಂತ ಅವಾಗ ಅಂದಮೇಲೆ ಏನಂದರು ಅಂದರೆ, ಇದನ್ನು ತೂಕ ಮಾಡಿ ನೋಡಿದ್ರೆ 24 ಗ್ರಾಮ್ ಇದೆ. ಅಂದರೆ ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಕೊಳ್ಚೈನ್ ಮಾಡ್ತಾರಲ್ವ ಆ ಥರ ಏನು ಮಾಡಿದ್ದಾರೆ, ಇಲ್ಲಿ ಹುಕ್ಕು ಬರುತ್ತಲ್ವ, ಕೊಳ್ಚೈನ್ಗೆ ಹುಕ್ಕು ಬರುತ್ತಲ್ಲ, ಅದನ್ನು ಎಕ್ಸ್ಟ್ರಾ 2 ಗ್ರಾಮ್ ಮಾಡಿಸ್ಬಿಟ್ಟಿದ್ದಾರೆ. ನಾವು ಹೇಳಿದ್ದು ತಾಳಿ 26 ಗ್ರಾಮ್ ಪರ್ಫೆಕ್ಟಾಗಿ ಮಾಡಿಸಿ ಅಂತ. ಅವ್ರು ನೋಡಿದ್ರೆ 24 ಗ್ರಾಮ್ ಇದನ್ನು ಮಾಡಿಸಿದ್ದಾರೆ. ಇನ್ನು 2 ಗ್ರಾಮ್ನ ಆ ಕೊಂಡಿ ಬರುತ್ತಲ್ವ, ಕೊಳ್ಚೈನ್ಗೆ ಕೊಂಡಿ ಬರುತ್ತಲ್ವ, ಆ ಥರದನ್ನ ಮಾಡಿಸ್ಬಿಟ್ಟಿದ್ದಾರೆ. ಸೊ ಫುಲ್ಲು ಡಿಸಪಾಯಿಂಟ್ ಆಗೋಯಿತು. ನನ್ನ ಹಸ್ಬೆಂಡ್ ಕೂಡ ಹೇಳಿದ್ರು, ಸರ್ ನಾನು ಹೇಳಿದ್ದು 26 ಗ್ರಾಮ್ಗಲ್ವಾ, ಏನಕ್ಕೆ ಈ ಥರ ಮಾಡಿದರೆ ಅಂತ. ಅವ್ರೇನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಮಾಡೋರು ಕೊಳ್ಚೈನ್ ಥರ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಹಂಗೆ ಮಾಡಿದ್ದಾರಂತೆ. ಅಲ್ಲ, ನನಗೆ ನಗು ಬರ್ತಾಯಿದೆ, ಯಾಕಂದರೆ ಫಸ್ಟೇ ಅವರು ತಾಳಿ ಅಂತಲೇ ಹೇಳ್ಕೊಟ್ಟಿರ್ತಾರೆ. ಅದೆಂಗೆ ಅವರು ಕೊಳ್ಚೈನ್ಗೆ ಆ ಥರ ಮಾಡ್ತಾರೆ ಗೊತ್ತಿಲ್ಲ. ಅವ್ರು ಕೆಲವರೆಲ್ಲ ಕೇಳ್ತಾರೆ ಅಂತಲೇ ಎಲ್ಲ ಹೇಳಿದ್ರು. ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಸೊ ನಾವು ಅದು 2 ಗ್ರಾಮ್ದು ಏನಿದೆ ಅದನ್ನು ಕೊಡಲಿಲ್ಲ, ನಾವು ಕೊಂಡಿನೂ ಅದನ್ನು ಇಸ್ಕೊಂಡು ಬರಲಿಲ್ಲ. ಯಾಕಂದರೆ ನಾವು ಇದನ್ನು ತಾಳಿನ ಇದನ್ನು ಸುತ್ತಿಸಿರ್ತೀವಿ. ಸೊ ಅದನ್ನೇನಕ್ಕೆ ಕೊಂಡು ಇಟ್ಕೊಂಡು ನಾವು ಎಕ್ಸ್ಟ್ರಾ ಏನು ತೊಗೊಳ್ಳೋದು, 2 ಗ್ರಾಮ್ ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ನಾವು ಕೊಡಲಿಲ್ಲ. ಜಸ್ಟ್ 24 ಗ್ರಾಮ್ಗೆ ಫೈನಲಿ ಅಮೌಂಟ್ ಕೊಟ್ಬಿಟ್ಟು ಬಂದ್ವಿ. ಅವರು ಒಂದು ಅರ್ಧ ಹಾಕಿರೋ ಥರ ಅನ್ನಿಸ್ತು ಅಷ್ಟೇ. ಡಿಸೈನೆಲ್ಲ ತೋರಿಸ್ತೀನಿ. ಮಾಮೂಲಿ ಹಳೇ ಡಿಸೈನ್ ನೀವು ನೋಡಿರ್ತೀರ, ಅದೇ ಥರ ಡಿಸೈನೇ. ಸೊ 24 ಗ್ರಾಮ್ಗೆ ತಿರ್ಗಾ ಚೈನ್ನ ಮಾಡಿಸಿ ಹಾಕಿಸ್ಕೊಳಂಗಾಯಿತು. ನಾನು ಸ್ವಲ್ಪ ಚೆನ್ನಾಗಿ 26 ಗ್ರಾಮೇ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಐಡಿಯಾ ಮಾಡಿ ಮಾಡಿಸಿದ್ದು ಅವರು. ಏನು ಮಾಡೋಕ್ಕಾಗಲ್ಲ, ಪರವಾಗಿಲ್ಲ ಬಿಡು, ನೆಕ್ಸ್ಟ್ ಟೈಮು ಸ್ವಲ್ಪ ಚೆನ್ನಾಗಿ ದಪ್ಪದಾಗೇ ಒಂದು 40 ಗ್ರಾಮೇ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು, ಅವ್ರ ಹತ್ರ ಕಿಂಡಲ್ ಮಾಡ್ತಾಯಿದ್ರು. ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ. ಅದು ಹಿಂಗೇನೆ, ಏನಾದರೂ ನಾವೇನೋ ಅಂದ್ಕೊಂಡಿದ್ದೊಂದು, ಆದರೆ ಇನ್ನೇನು ಆಗ್ತಾಯಿದೆ, ಎಡವಟ್ಟು ಥರ, ಅಂದರೆ ಸ್ವಲ್ಪ ಚಿಕ್ಕ ಎಡವಟ್ಟು ಥರ ಆಗ್ತಾಯಿದೆ. ಅದೇ ಸ್ವಲ್ಪ ಭಯ, ನನಗೆ ನರ್ವಸ್ನೆಸ್ ಜಾಸ್ತಿ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ನನಗೆ ಅದೇ ಒಂದು ಮನಸ್ಸಲ್ಲಿ ಫುಲ್ಲು ಭಯ ಥರ, ಏನಕ್ಕೆ ಈ ಥರ ಆಗ್ತಾಯಿದೆ, ಸಣ್ಣ ಪುಟ್ಟ ಏನಕ್ಕೆ ಎಡವಟ್ಟು ಆಗ್ತಾಯಿದೆ, ಹಾಗೆ ನಮ್ಮ ಮೈಂಡ್ ಡಿಸ್ಟರ್ಬ್ ಆಗ್ತಾಯಿದೆ. ಎಷ್ಟೇ ಫೋಕಸ್ಡ್ ಆಗಿದ್ರೂ ಕೂಡ ಏನೋ ಒಂದು ಕೆಲಸ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾಯಿದೆಯಲ್ಲ. ಸೊ ಆ ಥರ ನನಗೆ ಅನ್ಸೋಕ್ಕೆ ಶುರು ಆಗಿಬಿಟ್ಟಿದೆ. ಈ ಥರ ಸಣ್ಣ ಮಿಸ್ಟೇಕ್ಸ್ಗಳು ನೋಡಿಬಿಟ್ಟು ಏನೋ ಲೈಫಲ್ಲಿ ಏನೋ ಒಂಥರ ಆಗ್ತಾಯಿದೆ, ಬೇರೆ ಏನೋ ಆಗ್ತಾಯಿದೆ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ನನಗೆ. ಈ ಥರ ಎಲ್ಲ ಆಗಿಬಿಟ್ರೆ ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ, ಆಗೋದೆಲ್ಲ ಒಳ್ಳೇದಕ್ಕೇನೆ ಅಂತ ಹೇಳ್ಕೊಂಡು ನುಗ್ತಾ ಇರಬೇಕಷ್ಟೇ. ಅದೇ ಅಂದ್ಕೊಂಡು ಬರ್ತಾಯಿದ್ವಿ. ಅಲ್ಲೇನೋ ಅಲ್ಲಿ ತಪ್ಪಿಸಿದ್ದಾರೆ, ನಮ್ಮ ಮೈಂಡ್ ಆ ಕಡೆ ಹೋಗೋಕ್ಕಾಗಿಲ್ಲ ಅಂತಂದರೆ ಇನ್ನೇನೋ ಒಳ್ಳೆಯದು ನಮಗೆ ಕಾದಿರುತ್ತೆ. ಸೊ ಮುಂದೆ ಏನೋ ಒಳ್ಳೆಯದು ಒಂದು ಇರುತ್ತೆ ಅನ್ನೋಕ್ಕೋಸ್ಕರ ಅದನ್ನು ಹಂಗೆ ಅಂದ್ಕೊಂಡು ನಾವು ಮುಂದೆ ನುಗ್ತಾ ಇರಬೇಕು. ಏನು ಕೆಲಸ ಇದೆ ಅದನ್ನು ಮಾಡ್ತಾನೇ ಇರಬೇಕು. ಇವಾಗ ಸಂಜೆ ಅಡುಗೆ ಮಾಡಬೇಕು. ಆ್ಯಂಡ್ ನಾನು ಕ್ರೋಶದು ಸ್ವಲ್ಪ ಬುಕ್ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಬುಕ್ ಅಂದರೆ ಕ್ರೋಶದು ಡಿಸೈನ್ಸ್ ಎಲ್ಲ ಒಂದು ಫೈಲ್ ಮಾಡಿ ಇರ್ತಾರಲ್ವ, ಫೈಲ್ ಅಂತ ಹೇಳ್ತಾರಲ್ವ ಕ್ರೋಶದು, ಅದನ್ನು ಮಾಡಿಕೊಡಿ ಅಂತ ಹೇಳಿದ್ದಾರೆ ಒಬ್ಬರು ಶಾಪು. ನೆನ್ಮಂಗ್ಲ ಸೈಡ್ ನಾನು ಹೋಗ್ತೀನಲ್ವ, ಅಲ್ಲಿ ನಮ್ಮ ಸಿಸ್ಟರ್ ಇದ್ದಾರೆ, ಹಸ್ಬೆಂಡ್ ಸಿಸ್ಟರ್, ಅವ್ರು ಮಾಡಿಕೊಡಿ, ನಾನು ಅವರು ಕೊಡ್ತೀನಿ, ಆರ್ಡರ್ಸ್ಗಳು ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ಬರೀ ಇನ್ನೂ 2 ಡಿಸೈನ್ ಹಾಕಿದ್ದೀನಿ ನೆನ್ನೆಯಿಂದನೂ. ಇದು ಟೆನ್ಷನಲ್ಲಿ ಹಾಕೋಕ್ಕಾಗಿಲ್ಲ. ಇವಾಗ ನೋಡೋಣ, ಟೈಮ್ ಸಿಕ್ಕಿದ್ರೆ ಅದನ್ನು ಹಾಕ್ತೀನಿ. ಹಾಗೆ ಅಡುಗೆ ಕೂಡ ಮಾಡಬೇಕು. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ.
ಅವರು ಬಂದು ಕ್ರೋಶ ಫೈಲ್ ಮಾಡಿಕೊಡಿ ಅಂತ ಕೇಳಿದ್ರಲ್ಲ, ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಒಂದೆರಡು ಡಿಸೈನ್ ಹಾಕಿದೆ, ಕುಚ್ಚೆಲ್ಲ ಹಾಕಿದೆ. ಅದನ್ನು ಕೂಡ ಬೇಕಾದ್ರೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಬೇಕು ಅಂದರೆ ನಾನು ಖಂಡಿತವಾಗ್ಲೂ ತೋರಿಸ್ತೀನಿ. ಅದು ಕಂಪ್ಲೀಟ್ ಆದಮೇಲೆ ಯಾವ ಥರನೂ ಮಾಡೋದು ಅಂತ ಒಂದು 2-3 ಕ್ಲಿಪ್ಪಿಂಗ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಕೂಡ ಒಂದು ಸ್ಮಾಲ್ ಬಿಸ್ನೆಸ್ ಆಗಿ ನಾವು ಮಾಡ್ಬೋದು, ಆರಾಮಾಗಿ ಅರ್ನಿಂಗ್ಸ್ ಆಗುತ್ತೆ ನನಗಂತೂ. ಹಾಗಾಗಿ ಈ ಥರ ಒಂದು ಫೈಲ್ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ ನೈಟು ನಾನು ಅಡುಗೆಗೆ ರೈಸ್ ಇಟ್ಬಿಟ್ಟು ಟೊಮೊಟೊ ರೈಸ್ ಥರ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಇರುತ್ತೆ, ಹಾಗಾಗಿ ಚೆನ್ನಾಗೂ ಕೂಡ ಇರುತ್ತೆ. ಒನ್ ಟೈಮ್ಗಾದರೆ ಓಕೆ. ಹೇಳೋದಕ್ಕಾಗಲ್ಲ, ನಾವು ಮಾಡೋ ಕೆಲಸಗಳು ಎಲ್ಲಿಂದ ಎಲ್ಲಿಗೆ ಎಡವಟ್ಟಾಗುತ್ತೆ, ಏನು ಎಡವಟ್ಟಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಅದನ್ನು ಎಡವಟ್ಟು ಅನ್ಬೇಕಾ ಇಲ್ಲ ನಮ್ಮ ಹಣೆ ಬರ ಅನ್ಬೇಕಾ, ಒಂದು ಗೊತ್ತಾಗಲ್ಲ ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ. ಹಾಗದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ಬಿಟ್ಟು ನುಗ್ತಾ ಇರಬೇಕು. ನಮಗೇನು ಸಿಗುತ್ತೋ ಆ ಟೈಮ್ಗೆ ಅದನ್ನು ಸ್ವೀಕರಿಸಿ ಅದನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು. ಕೆಲಸನಾದರೂ ಆದರೂ ಸರಿ, ಜವಾಬ್ದಾರಿನಾದರೂ ಸರಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.